ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ರಾಷ್ಟ್ರೀಯ ಮಟ್ಟದ ಒಂದು ದಿನದ ಕೇಶವಿನ್ಯಾಸ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳುತ್ತಿದ್ದು, ಈ ತರಬೇತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕಂತ ಆನಂದ್ ವಾರಿಕ್ ಅವರು ತಿಳಿಸಿದ್ದಾರೆ. ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದಿನ ಆಧುನಿಕ ಯುಗದಲ್ಲಿ ವಂಶ ಪಾರಂಪರ್ಯವಾಗಿ ಕ್ಷೌರಿಕ ಆವೃತ್ತಿ ಮಾಡುತ್ತಿರುವ ನಗರ ತಾಲೂಕು ಗ್ರಾಮೀಣ ಹೋಬಳಿ ಪ್ರದೇಶಗಳ ಕೇಶವಿನ್ಯಾಸಕರಿಗೆ ಆಧುನಿಕ ಸ್ಪರ್ಶ ಕಲ್ಪಿಸಲು ಕಲಬುರಗಿ ನಗರದಲ್ಲಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಇದೇ ಸೋಮವಾರದಿಂದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹಿಳೆಯರಿಗೆ, ಪುರುಷರಿಗೆ ವಿಶೇಷವಾಗಿ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದರು. ನಮ್ಮ ಒಂದು ಕ್ಷೌರಿಕ ವೃತ್ತಿ ತಲೆ ತಲಾಂತರಗಳಿಂದ ಏನಂದರೆ ಅವರು ತಂದೆ ಮುತ್ತಾತ ತಾತನಿಂದ ಏನದ ತಂದೆ ಈ ಥರ ಮಾಡ್ಕೊತ ಬರ್ತಾಯಿದ್ರು. ಇವತ್ತಿನ ದಿವಸ ಆಧುನಿಕ ಯುಗ ಅದ. ಆಧುನಿಕ ಯುಗದಲ್ಲಿ ಜನ ಬದಲಾವಣೆ ಕೇಳ್ತಾರೆ. ಅತ್ಯಾಧುನಿಕವಾದ ಎಲ್ಲ ಒಂದು ಸಲಕರಣೆಗಳು ಬಂದವ. ಈ ಥರ ಒಂದು ಇದರೊಳಗೆ ಗ್ರಾಮೀಣ ಭಾಗದ ತಾಲೂಕು ನಗರ ಪ್ರದೇಶಗಳ ಕ್ಷೌರಿಕರಿಗೆ ನಾವು ಕೇಶವಿನ್ಯಾಸಕರಿಗೆ ಒಂದು ಆಧುನಿಕ ಸ್ಪರ್ಶ ಕಲ್ಪಿಸಲು ಅವರಿಗೆ ಹೊಸ ಬಗೆಯ ನೂತನ ಬಗೆಯ ಒಂದು ಕೇಶವಿನ್ಯಾಸ ಅಂದರೆ ವೃತ್ತಿಯ ಕೌಶಲ್ಯ ಇದು ಮಾಡಲು ನಾವು ಕಲಿಸಲು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಮ್ಮ ಸಮುದಾಯದವರೇ ಆದಂಥ ಮಂಜುನಾಥ್ ಬಾಣಸ್ವಾಡಿ, ಭರತ್, ನಿಹಾರ್ ಮಂಜುನಾಥ್, ಗಗನ್ ಮಂಜುನಾಥ್ ಇವರುಗಳಿಂದ ಇದೇ ಸೋಮವಾರ ದಿವಸ ನಾವು ಕನ್ನಡ ಭವನದಲ್ಲಿ ಒಂದು ದಿನದ ಕೇಶವಿನ್ಯಾಸ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ. ಈ ಒಂದು ತರಬೇತಿಯಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಏನಂದರೆ ಹೇರ್ ಸ್ಟ್ರೇಟನಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್, ಡ್ಯಾಂಡ್ರಫ್ ಟ್ರೀಟ್ಮೆಂಟ್, ಹೇರ್ ಸ್ಪಾ, ಹೇರ್ ಕರ್ಲಿಂಗ್, ಹೈಡ್ರಾ ಫೇಶಿಯಲ್, ಹೇರ್ ಪ್ಯಾಚ್, ಹೇರ್ ವಿಗ್ ಇದು ಮಾಡೋದು, ಈ ಥರ ಒಂದು ಹೊಸ ಬಗೆಯ ನೂತನ ಬಗೆಯ ಒಂದು ವಿವಿಧ ಒಂದು ಕೇಶವಿನ್ಯಾಸವನ್ನು ನಮ್ಮವ್ರು ಕಲಿಬೇಕು. ಯಾಕಂದರೆ ಈಗೆಲ್ಲ ಏನಾಗಿದೆ, ಆಧುನಿಕ ನಮ್ಮ ಒಂದು ವೃತ್ತಿ ಒಬ್ಬರೇ ಮಾಡ್ತಾ ಇಲ್ಲ, ಇದೊಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಾತಿಯವ್ರು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಭಾಗಗಳಿಂದನೂ ಕೂಡ ಬಂದು ಇದೊಂದು ಕ್ಷೌರಿಕ ವೃತ್ತಿ ಅನ್ನೋದ ಅದಕ್ಕೆ ಒಂದು ಬಿಸ್ನೆಸ್ ಅಂತ ಮಾಡಿ ಒಂದು ಇದು ಮಾಡ್ತಾ ಇದ್ದಾರೆ, ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶಗಳಿಂದ ಹಿಡಿದು ಎಲ್ಲ ಸಿಟಿಯವರು ಕೂಡ ಒಂದು ಅಪ್ಡೇಟ್ ಆಗಬೇಕು ಅನ್ನುವ ಕಾರಣದಿಂದ ಇವತ್ತು ಸೋಮವಾರ ದಿವಸ ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲದವರೆಗೂ ನಾವು ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರ ನಮ್ಮ ಜನಗಳಿಗೆ ಒಂದು ಅಪ್ಡೇಟ್ ಆಗ್ತಾರೆ, ನೂತನ ಬಗೆಯ ಒಂದು ಕೇಶವಿನ್ಯಾಸವನ್ನು ಕಲಿತಾರೆ. ಬೇರೆ ಬೇರೆಯಿಂದ ಇವತ್ತಿನ ದಿವಸ ಯುನಿಸೆಕ್ಸ್ ಸಲೂನ್ಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ದೊಡ್ಡ ಸಲೂನ್ಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಒಂದು ಫ್ರಾಂಚೈಸಿಗಳು ಬರ್ತಾ ಇದ್ದಾವೆ. ಅವರಿಗೆ ನಾವು ಕಾಂಪಿಟೇಷನ್ ಆಗಬೇಕಾದ್ರೆ ಈ ಒಂದು ವೃತ್ತಿ ಕೌಶಲ್ಯ ಇಂಪಾರ್ಟೆಂಟ್ ಅದ. ಅದಕ್ಕೋಸ್ಕರ ಒಂದು ವೃತ್ತಿಯ ಒಂದು ಕೌಶಲ್ಯದಲ್ಲಿ ತರಬೇತಿ ಕೊಡ್ತಾ ಇರೋದು. ಈ ಒಂದು ನಮ್ಮ ಸಮಾಜದಿಂದ ಯಾಕೆ ಮಾಡ್ತಾ ಇದೀವಪ್ಪ ಅಂದ್ರೆ, ಸರ್ಕಾರಕ್ಕೆ ಹಲವಾರು ಪ್ರಪೋಸಲ್ ಮಾಡಿ, ಸರ್ ಸರ್ಕಾರ ವತಿಯಿಂದ ಬೇರೆ ಬೇರೆ ವೃತ್ತಿ ಕೌಶಲ್ಯ ಕಲಿಸ್ತೀರಿ, ಇದೊಂದು ಪಾರಂಪರಿಕ ವೃತ್ತಿ, ಇದು ನಾವು ನಮ್ಮ ವೃತ್ತಿ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ, ಪ್ರತಿಯೊಬ್ಬರಿಗೆ ಬೇಕು. ಆದರೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ವೃತ್ತಿ ಕೌಶಲ್ಯ ನೀಡ್ತಾ ಇಲ್ಲ. ಹಲವಾರು ಬಾರಿ ಜನಪ್ರತಿನಿಧಿಗಳಿಗೆ ನಾವು ಕೊಟ್ಟಿವಿ ಲೆಟರ್, ಸರ್ ಸರ್ಕಾರದ ವತಿಯಿಂದ 1 ತಿಂಗಳ ಕಾರ್ಯಾಗಾರ ಮಾಡ್ರಿ, 1 ವಾರ ಕಾರ್ಯಾಗಾರ ಮಾಡ್ರಿ ಅಂತ ಕೊಡ್ತಾ ಇದ್ದೀವಿ. ಇನ್ನೂ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೂಡ ಇದೊಂದು ನಮಗೆ ಒಂದು ಅವಕಾಶ ಕಲ್ಪಿಸಲಿ ಸರ್ಕಾರದ ವತಿಯಿಂದ. ಯಾಕಂದರೆ ಇವತ್ತಿನ ದಿವಸ ವೃತ್ತಿ ಎಂಬುದು ಕೆಲವೇ ಜಾತಿಗಳು ಉಳಿದಾವೆ, ಅದನ್ನು ನಾವು ಉಳಿಸ್ಕೋಬೇಕಾದ್ರೆ ನಮ್ಗೆ ವೃತ್ತಿ ಕೌಶಲ್ಯ ಅವಶ್ಯಕತೆ ಅದ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತಾ ಇದ್ದೀವಿ, ಇದೇನದ ಈ ನಮ್ಮ ಒಂದು ವೃತ್ತಿ ಕೌಶಲ್ಯ ತರಬೇತಿ ಕಾರ್ಮಿಕ ಇಲಾಖೆ ತಂದ್ರೆ ಮಾಡಿರಿ, ದೇವರಾಜ ಅರಸು ನಿಗಮದ ವತಿಯಿಂದ ಆದರೂ ಮಾಡ್ರಿ ಅಂಥೇಳಿ ನಾವು ಕಳಕಳಿ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಹಿಂದೆ 4 ವರ್ಷದ ಹಿಂದೆ ನಾವು ಕಮಲಾಪುರ ತಾಲೂಕದಲ್ಲಿ ಈ ಒಂದು ಕೇಶವಿನ್ಯಾಸ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. 250ಕ್ಕಿಂತ ಹೆಚ್ಚಿನ ಜನರು ಅದರ ಒಂದು ಸದುಪಯೋಗ ಪಡೆದುಕೊಂಡಿದ್ದರು. ಸೋಮವಾರ ಕೂಡ ಕಲಬುರಗಿ ಆಯಿತು, ಯಾದಗಿರಿ, ವಿಜಯಪುರ, ಬಳ್ಳಾರಿ, ಕೊಪ್ಪಳ ಈ ಸುತ್ತಮುತ್ತಲ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರಲ್ಲಿ ಏನಪ್ಪ ಅಂದರೆ, ಇವತ್ತಿನ ದಿವಸ ನಾವು ಒಂದು 6 ತಿಂಗಳಿಂದ ಸದಸ್ಯತ್ವಕ್ಕೆ ಒಂದು ಚಾಲನೆ ನೀಡಿದ್ವಿ. ಕಲಬುರಗಿ ನಗರದಲ್ಲಿ ಜಿಲ್ಲೆಯಲ್ಲಿ ಅವರಿಗೇನದ ಉಚಿತ ಪ್ರವೇಶ ಇದೆ.
ಉಳಿದವ್ರಿಗೆ ಏನದ ಅದಕ್ಕೆ ಷರತ್ತುಗಳು ಅನ್ವಯಿಸ್ತವೆ. ಎಲ್ಲ ಯಾರಾದರೂ ನಾವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಖಜಾಂಚಿಗಳು ಮಹೇಶ್ ಪಾಣಿಗ ಅವ್ರ ನಂಬರ್ ಕೊಟ್ಟಿದ್ದೀವಿ, ವಿದ್ಯಾಸಾಗರ್ ಆಬಾಳ್ ಅವ್ರ ನಂಬರ್ ಕೊಟ್ಟಿದ್ದೀವಿ, ಅವ್ರಿಗೆ ಸಂಪರ್ಕಿಸಿ ಕೇಳಬೇಕಂತ ಹೇಳಿ ನಾವು. ಈ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಪಾಣಿಗಾಂವ್, ವಿದ್ಯಾಸಾಗರ್ ಆಬಾಳ್, ಸಿದ್ದು ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.